ಮಿತ್ರ ನಮಸ್ಕಾರ. ರಘುಟೆಕ್ ಚಾನಲ್ಗೆ ನಿಮಗೆ ಪ್ರೀತಿಯ ಸ್ವಾಗತ. ಇವತ್ತು ನಾವು ತಿಳಿಯೋಣ HRMS 2.0ದಲ್ಲಿ ಅಪ್ರೂವರ್ ರೋಲನ್ನು ಹೇಗೆ ಚೇಂಜ್ ಮಾಡ್ಕೊಳ್ಳೋದು ಅಂತ. ಇನ್ ಕೇಸ್ ಏನಾದರೂ ನಿಮ್ಮ ಅಪ್ರೂವರು ಯಾರಾದರೂ ಆಗಿರ್ತಾರೆ, ಆ ಅಪ್ರೂವರು ವರ್ಗಾವಣೆಯಾಗಿ ಹೋಗಿರ್ತಾರೆ ಅಥವಾ ಅವರು ನಿವೃತ್ತಿ ಆಗಿರ್ತಾರೆ, ಅವರನ್ನು ನಾವು ಹೇಗಪ್ಪ ನಮ್ಮ ಅಪ್ರೂವರನ್ನಾಗಿ ಮಾಡ್ಕೊಳ್ಳೋದು HRMS 2.0ದಲ್ಲಿ ಅಂತ ಅಂದರೆ ಅದನ್ನು ವೆರಿ ಸಿಂಪಲ್ ಇದೆ. ಕೇವಲ 3 ನಿಮಿಷಗಳಲ್ಲಿ ನೀವು ಇದನ್ನು ಮಾಡ್ಕೋಬಹುದು. ಸೊ ಬನ್ನಿ, ಈಗ HRMS 2.0ದ ಹೋಮ್ ಪೇಜಲ್ಲಿ ಇದ್ದೀವಿ. ಇದು ಅಪ್ರೂವರ್ ಲಾಗಿನ್ ಆಗಿರುತ್ತೆ, ಅಂದರೆ ಯಾರು ಟ್ರಾನ್ಸ್ಫರ್ ಆಗಿ ಹೋಗಿರ್ತಾರೋ ಅವರ ಲಾಗಿನ್ ಆಗಿರುತ್ತೆ. ಸೊ ಲಾಗಿನ್ ಆದಾಗ ಅಲ್ಲಿ ಅವ್ರ ಹೆಸರು ಕಾಣಿಸ್ತಾ ಇರುತ್ತೆ ನೋಡಿ, ಅಲ್ಲಿ ಕ್ಲಿಕ್ ಮಾಡಿದರೆ ಮೈ ಪ್ರೊಫೈಲ್ ಅಂತ ಬರುತ್ತೆ. ಅದನ್ನು ತಗೊಳ್ಳಿ. ನೀವು ಲಾಗೌಟು ಮತ್ತು ಮೈ ಪ್ರೊಫೈಲ್ ಎರಡಿರುತ್ತೆ. ನೀವು ಮೈ ಪ್ರೊಫೈಲನ್ನು ನೀವು ತಗೋಬೇಕಾಗತ್ತೆ. ತಗೊಂಡಾಗ ನಮಗೆ ಜಸ್ಟ್ ವೆಯ್ಟ್, ಬಫರ್ ಆಗ್ತಾ ಇದೆ. ಸೊ ಈ ರೀತಿಯಾಗಿ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ನಮ್ಮ ಫೋಟೋಸ್ ಇರಲ್ಲ, ಅದರ ಕೆಳಗಡೆ ಮೊಬೈಲ್ ನಂಬರು ಮತ್ತು ಇಮೇಲ್ ಐ ಡಿ ಎರಡನ್ನೂ ಚೇಂಜ್ ಮಾಡ್ಕೊಳ್ಳೋದಕ್ಕೆ ಪೆನ್ಸಿಲ್ ಐಕಾನ್ ಇದೆ. ಅಲ್ಲೂ ಬೇಕಿದ್ರೆ ನೀವು ಮೊಬೈಲ್ ನಂಬರು ನಿಮ್ಮದು OTP ಬರೋಂಗೆ ನೀವು ಮಾಡ್ಕೋಬೋದು, ಪ್ರೆಸೆಂಟ್ ಇರೋರ್ದು. ಸೊ ಅಲ್ಲಿ ಮೊಬೈಲ್ ನಂಬರನ್ನು ಒಮ್ಮೆ ನೀವು ಪರಿಶೀಲನೆ ಮಾಡ್ಕೊಳ್ಳಿ. ಏನಾದರೂ ಬದಲಾವಣೆ ಇತ್ತು ಅಂತ ಹೇಳಿದ್ರೆ ಇಲ್ಲೇ ಮಾಡ್ಕೊಳ್ಳಿ. ಜಸ್ಟ್ 1 ಕ್ಲಿಕ್ ಅಷ್ಟೇ, ಅದು 1 ಸ್ಟೆಪ್ಪಲ್ಲಿ ಅದು ಆಗುತ್ತೆ. ಈಗ ಅದು ಬೇಡ, ಇರೋದ್ರಲ್ಲೇ ಮಾಡ್ಕೊಳ್ಳೋಣ ಅಂತ ಹೇಳಿದ್ರೆ ನೆಕ್ಸ್ಟ್ ನಾವು ಬನ್ನಿ. ಇಲ್ಲಿ 4ನೇ ಆಪ್ಷನ್ ಬಂದ್ಬಿಟ್ಟು ಮೈ ಆಫೀಸ್ ಅಂತ ಬರುತ್ತೆ. ಯಾರು ಅಪ್ರೂವರ್ ಆಗಿರ್ತಾರಲ್ಲ ಅದು ನಿಮಗೆ ಗೊತ್ತಿರುತ್ತೆ. ಅವರ ಅವರ ಹೆಸರಿನ ಮುಂದೆ ಐಕಾನ್ ಇದೆ ನೋಡಿ, ಕಣ್ಣಿನ ಚಿತ್ರ ಇದೆ, ಅದರ ಮೇಲೆ ಕ್ಲಿಕ್ ಮಾಡಿ. ಅದ್ರ ಮೇಲೆ ಕ್ಲಿಕ್ ಮಾಡಿದಾಗ ಅವ್ರ ಡೀಟೇಲ್ಸ್ ಇಲ್ಲಿ ಕಾಣಿಸ್ಕೊಳ್ಳುತ್ತೆ. ಇಲ್ಲಿ KJD ನಂಬರ್ ಮುಂದೆ ಇಲ್ಲೊಂದು ಪೆನ್ಸಿಲ್ ಐಕಾನ್ ಇದೆ, ಅದನ್ನು ಕ್ಲಿಕ್ ಮಾಡಿ. ಸೊ ಇಲ್ಲಿ ಗಮನಿಸಿ, ನೀವು ಅಲ್ಲಿ ಕ್ಲಿಕ್ ಮಾಡಿದ ಮೇಲೆ ನಿಮಗೆ KJD ನಂಬರ್ ಹಾಕೋದಕ್ಕೆ ಆಪ್ಷನ್ ಓಪನ್ ಆಗುತ್ತೆ. ಇಲ್ಲಿ ಯಾರ್ದು KJD ನಂಬರ್ ಹಾಕಬೇಕು ಅಂತ ಹೇಳಿದ್ರೆ ಆಲ್ರೆಡಿ ಇದೇ ಆಫೀಸಲ್ಲಿ ಇರೋರ್ದು ಮತ್ತು ಅವ್ರಿಗೆ ಯಾವುದೇ ರೋಲ್ ಇರಬಾರ್ದು, ಅವ್ರಿಗೆ ಮಾತ್ರ ಇಲ್ಲಿ ಕೊಡೋದಕ್ಕೆ ಅವಕಾಶ ಇದೆ. ಇಲ್ಲಿ ಆಲ್ರೆಡಿ ಯಾರ್ದೋ ಇನ್ನೊಂದು ರೋಲ್ ಇರುತ್ತೆ, ಅಥವಾ ಅವ್ರು ಇದರಲ್ಲಿ ಇನ್ನೇ ಆಗಿಲ್ಲ ಅಂದರೆ ಅದು ಬರೋದಿಲ್ಲ, ಎರಡಕ್ಕೂ ಬರೋದಿಲ್ಲ. ಇನ್ನೊಂದ್ಸಲ ಹೇಳ್ತೀನಿ ಕೇಳಿಸ್ಕೊಳ್ಳಿ. ಇಲ್ಲಿ ಯಾರು ಅಪ್ರೂವರ್ ಆಗ್ತಾರೋ ಅವರ KJD ನಂಬರನ್ನು ಹಾಕಬೇಕಾಗತ್ತೆ. ಅದು ಆ ಎಂಪ್ಲಾಯಿ ನಿಮ್ಮ HRMS 2.0ದಲ್ಲಿ ಸೇರಿರಬೇಕು ಮತ್ತು ಅವರಿಗೆ ಬೇರೆ ಯಾವ ರೋಲು ಕೂಡ ಇರಬಾರ್ದು. ಒಂದ್ಸಲ ರೋಲ್ ಕ್ರಿಯೇಟ್ ಆಗಿದ್ರೆ ಅವ್ರ ಹೆಸರಲ್ಲಿ ಇನ್ನೊಂದು ರೋಲು ಇಲ್ಲಿ ಸದ್ಯಕ್ಕೆ ನಮ್ಮ ಹಂತದಲ್ಲಿ ಆಗೋದಿಲ್ಲ. ಅದನ್ನು ನೀವು HOD ಹಂತದಲ್ಲೇ ಹೋಗಿ ಮಾಡಿಸ್ಬೇಕಾಗತ್ತೆ. ಸೊ ಈಗ ನೀವು DDO ಆಗಿ ಮಾಡ್ತಾ ಇದ್ದೀರೋ, ಅಪ್ರೂವರ್ ಆಗಿ ಮಾಡ್ತಾ ಇದ್ದೀರೋ, ಅವರ KJD ನಂಬರ್ ಅಲ್ಲಿ ಕ್ಲಿಕ್ ಎಂಟರ್ ಮಾಡಿಬಿಟ್ಟು ಒಂದು ಖಾಲಿ ಜಾಗದ ಮೇಲೆ ಜಸ್ಟ್ ನೀವು ಅಲ್ಲಿ ನೋಡಿ, ಖಾಲಿ ಜಾಗದ ಮೇಲೆ ನಾವೇನು ಮಾಡಬೇಕು, ಕ್ಲಿಕ್ ಮಾಡಬೇಕು. ಅವಾಗ ಅವರ ಡೀಟೇಲ್ಸ್ ಇಲ್ಲಿ ಫೆಚ್ ಆಗುತ್ತೆ. KJD ನಂಬರ್ ಆಗಿರ್ಬೋದು ನೋಡಿ, KJD ನಂಬರು, ಅವರ ಹೆಸರು, ಗ್ರೂಪು, ಅವ್ರ ಪೋಸ್ಟು, ಕೇಡರು, ಡಿಪಾರ್ಟ್ಮೆಂಟು, ಆಫೀಸ್ ಎಲ್ಲವೂ ಕೂಡ ಇಲ್ಲಿ ಶೋ ಆಗುತ್ತೆ. ಅಲ್ಲಿಗೆ ಕರೆಕ್ಟ್ ಆಗಿದೆ ಅಂತ ಅರ್ಥ. ಇಲ್ಲಿ ರಿಮಾರ್ಕ್ಸ್ ಅಲ್ಲಿ ನೀವು ಬರೀರಿ ಯಾತಕ್ಕೋಸ್ಕರ ನೀವು ಅವರನ್ನು ಬದಲಾಯಿಸ್ತಿದ್ದೀರಾ ಅಂತ. ಅಂದರೆ ಟ್ರಾನ್ಸ್ಫರ್ ಆಗಿದ್ರೆ ಟ್ರಾನ್ಸ್ಫರ್ ಅಂತ ಹಾಕಿ, ಇಲ್ಲ ರಿಟೈರ್ ಆಗಿದ್ರೆ ಚೇಂಜ್ DDO ಅಂತ ಏನೋ ಒಂದು ಹಾಕಿ. ಸೊ ಹಾಕಿದ್ದಾದ್ಮೇಲೆ ನೀವು ಅಲ್ಲೆಲ್ಲ ಅಲ್ಲಿ ನೀಟಾಗಿ ಬರೆದಾದ್ಮೇಲೆ ಇಲ್ಲಿ ಅಪ್ಡೇಟ್ ಕೊಟ್ಟರೆ ನಿಮ್ಮ ಕೆಲಸ ಇಲ್ಲಿಗೆ ಮುಗೀತು. ಅದಕ್ಕೂ ಮುಂಚಿತವಾಗಿ ನಿಮಗೆ ಅಪ್ಡೇಟ್ ಕೊಡುವಾಗ OTP ಕೇಳುತ್ತೆ. ಯಾರಿಗೆ OTP ಕೇಳುತ್ತೆ? ಈಗ ಪ್ರೆಸೆಂಟ್ ಇಲ್ಲಿರೋ ಅಂಥವ್ರ ಹೆಸರಿಗೆ, ಪ್ರೆಸೆಂಟ್ ಇಲ್ಲಿ ಏನು ಆ್ಯಡ್ ಮಾಡಿದಾರಲ್ಲ ಅವರ ಹೆಸರಿಗೆ OTP ಬರುತ್ತೆ. ಸೊ ಆ OTPಯನ್ನು ಎಂಟರ್ ಮಾಡಿದರೆ ನಿಮಗೆ ರೋಲ್ ಕ್ರಿಯೇಟ್ ಆಗೋಯ್ತು. ಇದು ಜಸ್ಟ್ 3 ಮಿನಿಟ್ಸಲ್ಲಿ ನೀವು ರೋಲನ್ನು ಹೇಗೆ ಕ್ರಿಯೇಟ್ ಮಾಡೋದು ಅನ್ನೋವಂಥದ್ದನ್ನು ತಿಳಿಸ್ಕೊಟ್ಟಿದ್ದೀನಿ. ಧನ್ಯವಾದಗಳು. ಇದರಲ್ಲಿ ಏನಾದ್ರು ಡೌಟ್ ಇದ್ದರೆ ಕಮೆಂಟ್ ಮಾಡಿ. ಥ್ಯಾಂಕ್ ಯು.